ಸ್ನೇಹಿತರೆ, ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಸ್ನೇಹಿತರೆಲ್ಲರೂ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ. ಹಾಗೆಯೇ ಲೈಕ್ ಕೂಡ ಮಾಡಿರಿ, ಕಮೆಂಟ್ ಮಾಡಿರಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನೋಡಿರಿ, ನಾವಂತೂ ಎಲ್ಲರೂ ಆರಾಮದೇವಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ. ನೋಡಿರಿ ಸ್ನೇಹಿತರೆ, ಸ್ವಲ್ಪ ಹೊರಗಡೆ ಬಂದೇವಿ. ಸಂಜೆಗೆ ಭಾಳ ದಿವಸ ಆಗಿತ್ತು ಬಂದಿದ್ದಿಲ್ಲ, ಮತ್ತು ಕೆಲವೊಂದು ಶಾಪಿಂಗ್ ಇತ್ತು ರೆಸಿಪಿಗೋಸ್ಕರನ, ಅದಕ್ಕೋಸ್ಕರ ಬಂದೇನಿ. ತಮ್ಮ ಹಿಂಗೆ ಹೊರಗಡೆ ಬರಾಕತ್ತಿದ್ದ, ಡ್ರಾಪ್ ಮಾಡಪ್ಪ ಅಂದೆ. ಸೊಸಿನೂ ಬೆನ್ನತ್ತಳು, ಮತ್ತು ಕಾವೇರಿದು ಡ್ಯೂಟಿ ಮುಗಿದಿತ್ತು, ಆಕಿನೂ ಪಿಕಪ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಕೂಡ ಈಗ ಶಾಪಿಂಗ್ ಮಾಡ್ತೀವಿ ಸ್ನೇಹಿತರೆ. ಸಾಯಂಕಾಲ ಶಾಪಿಂಗ್ ಹೋಗಿದ್ದೆ, ಬಟ್ ಅದಕ್ಕಿಂತ ಮುಂಚೆ ಅಂದ್ರೆ ಮಧ್ಯಾಹ್ನ ಟೈಮ್ ಒಳಗೆ ಸ್ವಲ್ಪ ಅಡುಗೆ ಮನೆಯೊಳಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮತ್ತು ಕೆಲವೊಂದು ಪಾತ್ರೆಗಳನ್ನು ಜೋಡಿಸೋದು ಈ ಥರ ಎಲ್ಲ ಮಾಡ್ಕೊಂಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇದೇನೈತಲ್ಲ, ಕುಟ್ಟಾಣಿಕೆ ಅನ್ಬೋದು, ಇಲ್ಲ ಅರಿಯೋಕಲ್ ಅಂತ ಹೇಳಿ ಕರಿತೀವಿ ನಾವು ಅದನ್ನು. ಮತ್ತು ಚಪಾತಿದ ಮನೆ ಅಂದರೆ ನಾನು ಗ್ರೆನೇಟ್ ಏನು ಮಾಡಿಸಿದೆ ಅಲ್ಲ, ಅದರೊಳಗೆ ಉಳಿದಿದ್ದನ್ನು ಒಂದು ಚಪಾತಿ ಮನೆ ಕೂಡ ಮಾಡಿಸ್ಕೊಂಡಿದ್ದೆ ಟೈಲ್ಸ್ ಜೋಡಿಸೋರ ಕಡೆಯಿಂದ. ಅದನ್ನು ಕೂಡ ರೇರ್ ಆಗಿಲ್ಲ, ಯಾಕಂದರೆ ಕಟ್ಟಿ ಮ್ಯಾಗ ಮಾಡಿಬಿಡ್ತೀವಿ ಚಪಾತಿನ. ಅದು ಚಪಾತಿ ಮನೆಯೂ ಯೂಸ್ ಆಗಂಗಿಲ್ಲ, ಹೀಗಾಗಿ ಎರಡೂ ಕೂಡ ನಾನು ಸಿಂಕ್ ಕೆಳಗೆ ಇಟ್ಬಿಟ್ಟೀನಿ, ಅಲ್ಲೇನು ಇದಾಗಂಗಿಲ್ಲ ಅಂಥೇಳಿ. ಆ ನಂತರ ಎಲ್ಲ ಸ್ವಲ್ಪ ಧೂಳು ಭಾಳ ಆಗಿತ್ತು ರೀ. ಧೂಳಂತೂ ಇದ್ದೇ ಇರ್ತೈತಲ್ಲ, ಗೊತ್ತೇ ಐತಿ. ಅದಕ್ಕೆ ಪಾತ್ರೆ ಎಲ್ಲ ನೋಡಿರಿ, ಎಲ್ಲ ಅವನ್ನೆಲ್ಲ ತೆಗೆದು ಸ್ವಲ್ಪ ಎಲ್ಲ ಒರೆಸ್ಕೊಂಡು ಜೋಡಿಸ್ಕೊಳ್ಳೋಣ ಅಂಥೇಳಿ. ಮತ್ತು ಇದ್ರ ಜೊತೆಗೆ ಕೆಲವೊಂದನ್ನು ನಾನು ರೆಸಿಪಿ ಚಾನಲ್ಗೆ ಯೂಸ್ ಮಾಡೋ ಪಾತ್ರೆಗಳನ್ನು ಬಾಕ್ಸ್ನಾಗ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ರೆಸಿಪಿ ಚಾನಲ್ ಮಾಡ್ತಾ ಇಲ್ಲ ಬಿಡು ಈಗೇನಂತೇಳಿ. ಅವೆಲ್ಲ ಇವತ್ತು ಸ್ವಲ್ಪ ಮಂಜುಳವ್ರ ಮಗ ಏನಿದಾನ ಸಂತೋಷ, ಅವನ ಕಡೆಯಿಂದ ಬಾಕ್ಸ್ ಇಳಿಸ್ಕೊಂಡಿದ್ದೆ ನಾನು ಇವತ್ತು. ಅದೇ ಬಾಕ್ಸ್ನಾಗಿನ ಎಲ್ಲ ಪಾತ್ರೆನ ಅಂದ್ರೆ ನನಗೆ ಯಾವ್ಯಾವ ಬೇಕು ರೆಸಿಪಿ ಚಾನಲ್ಗೆ, ಕೆಲವೊಂದು ಕಡಾಯಿ, ಪ್ಲೇಟ್ಸು, ಸ್ಪ್ಯಾಚುಲಾಸು ಅವೆಲ್ಲ ಕೆಲವೊಂದು ಹಂಗನೇ ಎತ್ತಿಟ್ಟಿದ್ದೆ ನಾನು. ಅವನ್ನೆಲ್ಲ ತೆಗಿಯಾಕತ್ತೀನಿ. ಅದ್ರ ಜೊತೆಗೆ ಒಂದು 2 ಹೊಸ ಕಡಾಯಿನೂ ಇದ್ದವು, ಬಳಸಿಬಿಡೋಣ ಎಷ್ಟು ದಿನ ಅಂತ ಇಡೋದು ಅಂತೇಳಿ ಅವನು ಕೂಡ ತಕ್ಕೊಂಡೆ. ಅದನ್ನು ಜೋಡಿಸಿಟ್ಕೋಬೇಕನ್ನೋರಾಗ ಅಂದರೆ ಸ್ವಲ್ಪ ಧೂಳು ಅನ್ನಿಸ್ತು ನನಗೆ ಇವೆರಡು ಸೆಲ್ಫ್, ಹೀಗಾಗಿ ಅವನು ಕೂಡ ತೆಗಿತಾ ಇದ್ದೇನೆ ನೋಡಿರಿ. ಮತ್ತು ಅದ್ರ ಜೊತೆಗೆ ನನಗೆ ಬಾಕ್ಸ್ ಒಳಗೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೂ ಇದ್ದವು, ಅವನು ಕೂಡ ತಕ್ಕೊಂಡೆ. ಯಾಕಂದ್ರೆ ಜಾಸ್ತಿ ಯಾರ ಮತ್ತು ಮನೆಗೆ ಮಂದಿ ಬಂದಾಗ ಮಾಡೋಕ್ಕದು ಬೇಕೇ ಬೇಕಾ, ಹೊರಗೆ ಇಟ್ಕೊಂಡ್ಬಿಟ್ರಾಯ್ತು. ಮತ್ತು ಪದೇ ಪದೇ ಬಾಕ್ಸ್ನಾಗಿಟ್ಟು ಅದನ್ನು ತೆಗಿಯೋರು ಯಾರು ಅಂತೇಳಿ ಅವನು ದೊಡ್ಡ ದೊಡ್ಡ ಪಾತ್ರೆನೂ ಸ್ವಲ್ಪ ಹೊರಗಡೆ ತಕ್ಕೊಂಡೆ ನಾನು. ತಕ್ಕೊಂಡಾದ ನಂತರ ಅವನ್ನ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕಿ, ಅಂದರೆ ಕವರ್ನಾಗ ಹಾಕಿ ಅವನ್ನ ಇಟ್ಬಿಟ್ಟೀನಿ, ಒಂದ್ರದಾಗ ಒಂದು ಪಾತ್ರೆ ಸೇರಿಸಿ. ಯಾಕಂದ್ರೆ ಅವು ಬೇಕಾದಾಗ ತಕ್ಕೊಂಡ್ರಾಯ್ತು ಅಂತ, ಧೂಳು ಆಗ್ತಾವಲ್ಲ ಸುಮ್ಮನೆ ಅಂಥೇಳಿ. ಅದಕ್ಕೆಲ್ಲ ಜೋಡಿಸ್ಕೊಂಡ್ರಾಯ್ತು ಅಂಥೇಳಿ ಈಗ ಸ್ವಲ್ಪ ಕಸ ಧೂಳು ಎಲ್ಲ ತೆಗೆದು ಇದೊಂದು ಚೂರು ಒರೆಸ್ಕೊಂಡ್ರಾಯ್ತು ಅಂಥೇಳಿ. ಇದು ಮಧ್ಯಾಹ್ನದ ಟೈಮ್. ಕಾವೇರಿ ಹೋಗಿದ್ಲು ಡ್ಯೂಟಿಗೆ, ಆಕೆ ಹೋದಾದ ನಂತರ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೆ. ಮತ್ತು ನಮ್ಮ ತನ್ನೂ ಕೂಡ ಮನೆಗೆ ಹೋಗಿದ್ಲು, ಮಾರ್ನಿಂಗನ ಎದ್ದ ತಕ್ಷಣ ಆಕಿನೂ ಕೂಡ ಹೋಗಿದ್ಲು. ಹೀಗಾಗಿ ಒಬ್ಬಕ್ಕೆ ಇದ್ದೆ ನೋಡ್ರಿ. ಒಬ್ಬಕ್ಕೆನ ನಾನು ಇದನ್ನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಅಪ್ಪನೂ ಆರಾಮಿಲ್ಲ, ನಿಮ್ಗೆ ಹೇಳಿದ್ದೆ ಲಾಸ್ಟ್ ಬ್ಲಾಗ್ ಒಳಗೆ. ಅವ್ರಿಗೂ ಕೂಡ ಈಗ ಸಿವಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರು, ತಮ್ಮ ಮತ್ತು ಅವ್ವ ಹೋಗ್ಯಾರಂತ. ಪ್ರೈವೇಟ್ ನಾವೇನು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಂತ ಏನು ಹೇಳ್ತೀನಿ ಸ್ನೇಹಿತರೆ, ಮಹಾಬಲಿ ಶೆಟ್ಟಿ ಡಾಕ್ಟ್ರ್ ಅಂಥೇಳಿ. ಅವರು ಒಂದು 3-4 ಡೇಸ್ ಊರಲ್ಲಿಲ್ಲ ಅಂತ, ಔಟ್ ಆಫ್ ಸ್ಟೇಷನ್ ಇದ್ದಾರು, ಮಂಡೇ ಸಿಗ್ತಾರಂತ. ಸೊ ಅಪ್ಪಾಗ ಕಫ ಭಾಳನ ಆಗೈತಿ, ಊಟನ ಮಾಡವಲ್ರಾಗ್ಯಾರ ಅವರು. ಅದಕ್ಕೆ ಇಲ್ಲ ಅವ್ರು ಬರೋವರಿಗೆ ಅಂದ್ರೆ ಭಾಳ ಲೇಟ್ ಆಗ್ತೈತಿ, ಅಟ್ಲೀಸ್ಟ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗಾರ ಹೋಗಿ ಬರೋಣ, ಅಲ್ಲಿವರೆಗೆ ಏನು ಟ್ರೀಟ್ಮೆಂಟ್ ಕೊಟ್ರಾಯ್ತು ಅಂತ ತಮ್ಮ ಕರ್ಕೊಂಡು ಹೋಗಿದ್ದಾನೆ. ನೋಡಬೇಕು ಏನಂತಾರೆ ಅಲ್ಲಿ ಡಾಕ್ಟ್ರ್ ಅಂಥೇಳಿ. ಅಡ್ಮಿಟ್ ಮಾಡ್ತೀವಿ ಅಂತಂದ್ರೆ ವೀಕ್ ಭಾಳ ಆಗ್ಯಾರ ಇವರು, ಅಂದ್ರೆ ಊಟನ ಮಾಡೋಂಗಿಲ್ಲ ಸ್ನೇಹಿತರೆ. ಮೊದಲು ಊಟನ ಸ್ವಲ್ಪ ಅವ್ರು ಮಾಡೋದು ಭಾಳ ಅಂದ್ರೆ ಭಾಳ ಕಡಿಮೆ ಅಂತ ಹೇಳ್ಬೋದು. ಈಗಂತೂ ಕಫ ಆಗೈತಲ್ಲ, ಊಟನ ಹೋಗೋಲ್ತು, ನನಗೆ ಹಸಿವು ಆಗೋಲ್ತು ಅಂತಾರೆ ಬರೇ. ಅದಕ್ಕೋಸ್ಕರ ನೋಡೋಣ, ಸ್ವಲ್ಪ ಸೆಲನ್ನದು ಹಚ್ತಾರೇನೋ, ಅಡ್ಮಿಟ್ ಮಾಡಿದರೆ ಮಾಡ್ಕೊಲಿ, ಆರಾಮಾದ್ರೆ ಸಾಕಂತ ಹೇಳ್ಯಾರವ್ವ. ಏನಾಕೈತಿ ಅದನ್ನು ಕೂಡ ಅಪ್ಡೇಟ್ ಕೊಡ್ತೇನೆ ನಿಮ್ಗೆ ಇದೇ ಬ್ಲಾಗ್ ಒಳಗನೆ. ನೋಡಿರಿ, ಕೆಲವೊಂದು ದೊಡ್ಡ ಪಾತ್ರೆಗಳನ್ನ ಅವ್ನು ಕವರ್ನಾಗ ಹಾಕಿ ಭಾಳ ಹಿಂದಕತೆ ಸರಿಸಿಬಿಟ್ಟೆ ನಾನು. ಮತ್ತು ಈಗೇನು ಇಡ್ತೇನೆ, ಹೊಸ ಕಡಾಯಿಗಳವು ರೆಸಿಪಿ ಮಾಡೋಕ್ಕಷ್ಟೇ ಯೂಸ್ ಮಾಡ್ತೀನಿ ನಾನು. ಅವನ್ನೆಲ್ಲನೂ ಒಂದು ಕಡೆ ಇಟ್ಕೊಂಡೆ. ಹೀಗೇ ಎಲ್ಲ ಪಾತ್ರೆಗಳನ್ನು ನಾನು ಜೋಡಿಸ್ಕೊಂಡೆ ನೋಡ್ರಿ. ಸ್ವಲ್ಪ ಧೂಳಾಗಿದ್ವಲ್ಲ, ಹಂಗೆ ಬಟ್ಟೆಲೆನ ಒರೆಸಿ, ಯಾಕಂದರೆ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪಾತ್ರೆಗಳು ಅವು, ಹೀಗಾಗಿ ಅವನ್ನೆಲ್ಲನೂ ಕೂಡ ಹಂಗೆ ಒರೆಸಿ ನಾನು ಜೋಡಿಸ್ತಾ ಇದ್ದೀನಿ ನೋಡ್ರಿ. ನನಗೆ ಈ ಥರ ಹೊಸ ಪಾತ್ರೆ ತೊಗೋದಾಗಿರ್ಬೋದು, ಅವನ್ನ ನೀಟಾಗಿ ಜೋಡಿಸ್ಕೊಳ್ಳೋದಾಗಿರ್ಬೋದು ಭಾಳ ಅಂದ್ರೆ ಭಾಳ ಇಷ್ಟ. ನಿಜವಾಗ್ಲೂ ನನಗೆ ಇಷ್ಟವಾದ ಕೆಲಸ ಅಂತಲೇ ಹೇಳ್ಬೋದು ಇದು. ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಖುಷಿಲೇನ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಇವು ಪುಟ್ಟಾಣಿ ಇವೆಲ್ಲ ನಮ್ಮ ಮಮ್ಮಿ ಕೊಟ್ಟು ಶಾಳೆವನ್ನ ಸಣ್ಣ ಪುಟ್ಟಾಣಿ ಗುಂಡೆ ಅಂತೀವಿ ನಾವು ಅವಕ್ಕೆ. ಸೊ ಅವನು ಒಂದು ಕಡೆ ಇಟ್ಕೊಂಡೆ. ಹಾಗೆ ಟ್ರೇಸು ಮತ್ತು ಬೋಲ್ಸು, ಬುಟ್ಟಿ, ಪ್ಲೇಟ್ಸು, ಸರ್ವಿಂಗ್ ಪ್ಲೇಟ್ಸು ಎಲ್ಲನೂ ಬೇಕ್ರಿ ನನಗೆ. ಹೀಗಾಗಿ ಅವು ಅಲ್ಲೇನ ಸ್ವಲ್ಪ ಹಿಂದ್ಕತ್ತಿಟ್ಕೊಂಡೆ ಅಷ್ಟೇ.
ರೆಗ್ಯುಲರಾಗಿ ಬಳಸುವೆಲ್ಲ ಸ್ವಲ್ಪ ಮುಂದೆ ಇಟ್ಕೊಂಡ್ರೆ ಆಯ್ತಂತ. ಸೊ ಈ ಥರ ಜೋಡಿಸ್ಕೊಂಡೆ ನೋಡಿರಿ. ಇನ್ನೊಂದಿಷ್ಟು ಬಾಸ್ಕೆಟ್ ಒಳಗೆ ತೊಳೆದಿದ್ದು ಅದಾವ, ಅವನ್ನ ನಂತರ ಅವನು ಕೂಡ ಜೋಡಿಸ್ಕೋತೀನಿ. ಈಗೇನೈತಿ ಸಾಯಂಕಾಲ ಟೈಮಿಗೆ ಮತ್ತು ಹೋಗಿದ್ನೆಲ್ಲ ಬರ್ರಿ ಶಾಪಿಂಗ್ ಮಾಡೋಣ ಅಂತ. ಸ್ವಲ್ಪ ಏನು ಮಾರ್ಕೆಟ್ ಅಂದ್ರೆ ಮಾರ್ಕೆಟಿಗೆ ಏನಿಲ್ಲ, ಇಲ್ಲಿ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಮಾಳಮಡ್ಡಿ ಅಂತ ಐತಿ, ಅಲ್ಲೇ 3 ಸೂಪರ್ ಮಾರ್ಕೆಟ್ ಐತಿ, ಅಲ್ಲೇ ಹೋಗಿದ್ದೆ ನಾನು. ಯಾಕಪ್ಪ ಅಂತಂದ್ರೆ ಕೆಲವೊಂದು ಥಿಂಗ್ಸ್ ತೊಗೊಳೋದಿತ್ತು. ಅಂದರೆ ಸಾಸಸ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ಚೀಸು ಬಟರು ಇವನ್ನೆಲ್ಲ ಸ್ವಲ್ಪ ತಂದು ಇಟ್ಕೊಳ್ಳೋಣ. ಮತ್ತು ದೀಪದ ಏನೇನೋ ಖಾಲಿ ಆಗಿತ್ತು, ಮತ್ತು ಇನ್ನೊಂದೆರಡು ಪ್ಯಾಕೆಟ್ ಮನೆಗೆ ಏನೇನೋ ಎಕ್ಸ್ಟ್ರಾ ಇರಲಿ, ಯಾಕಂದರೆ ಎಕ್ಸ್ಟ್ರಾ ಇರಬೇಕಲ್ಲ, ತೀ ಕಟ್ಟಿ ಇಟ್ಕೊಳ್ಬಾರ್ದು. ಹೀಗಾಗಿ ಒಂದೆರಡು ಪ್ಯಾಕೆಟ್ ಏನೇನೋ ತೊಗೊಂಡೆ. ಮೊದಲ ಫ್ರೀಡಮ್ ತೊಗೊಂಡೆ, ನಂತರದಲ್ಲಿ ಸನ್ಪ್ಯೂರ್ ಕಾಂತು. ಸೊ ಸನ್ಪ್ಯೂರ್ ತೊಗೊಂಡ್ಬಿಡ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಅದು ಕೂಡ ಚಲೋ ಇರ್ತೈತೆ ಅಂಥೇಳಿ ಮತ್ತು ಅದನ್ನು ಬಿಟ್ಟು ಮತ್ತು ಅದನ್ನು ತೊಗೊಂಡೆ. ಹಾಗೆಯೇ ನಾನು ಹಿಂದಿಂದ ಪುಟಾಣಿ ನಮ್ಮ ತನೂ ಕೂಡ ಅಡ್ಡಾಡ್ತಾನೆ ಇದ್ಲು. ಆಕೆಗೆ ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದೆ ನಾನು. ಐಸ್ ಕ್ರೀಮು ಮತ್ತು ಜ್ಯೂಸ್ ಬಿಟ್ಟು ಏನು ಬೇಕಾದ ತೊಗೋಬೋದು ನೀನು ಅಂಥೇಳಿ. ಯಾಕಂದ್ರೆ ಸ್ವಲ್ಪ ಈಗ ಫ್ರಿಜ್ ಬಂದಾಗಿಂದ ನೋಡಿರಿ ನೀವು, ಐಸ್ ಕ್ರೀಮ್ ಮಾಡಾಕತ್ತೀವಿ, ಜ್ಯೂಸ್ ಮಾಡಾಕತ್ತೀವಿ ಮನ್ಯಾಗ. ಇಲ್ಲೇ ಮನ್ಯಾಗ ಭಾಳ ಆಗಿಬಿಟ್ಟೈತಿ. ಮತ್ತು ಅಲ್ಲಿನೂ ಅದ ಅಂದರೆ ಮೊದಲು ಈಗಾರ ಒಂಚೂರು ಆರಾಮಾಗಿ ಮತ್ತು ಬೇಡ ಅಲ್ಲಿ ಕೊಡಿಸೋದು ಅಂಥೇಳಿ. ಮತ್ತು ಈ ಕಡೆ ಏನೈತಿ, ನಾನು ನೋಡ್ರಿ ತೊಗರಿಬೇಳೆ ಉದ್ದಿನಬೇಳೆ ಎಲ್ಲನೂ ತೊಗೊಳತ್ತೀನಿ. ಬಟ್ ಲಾಸ್ಟಿಗೆ ಇವನ್ನೆಲ್ಲ ಇಟ್ಬಿಡ್ತೀನಿ ಸ್ನೇಹಿತರೆ, ಬಿಕಾಸ್ ಬಿಲ್ ಭಾಳ ಆಗಿಬಿಡ್ತೈತಿ. ಅದಕ್ಕೆ ಇವೇನು ಮಾರ್ಕೆಟ್ನಾಗ ಕಾಕ ಹೇಳಿದ್ರು ತಂದು ಕೊಡ್ತಾರೆ ನನಗಂತ ಹೇಳಿ ಅವನ್ನ ನಾನು ತೊಗೊಲಿಲ್ಲ. ಯಾಕಂದ್ರೆ ಉಳಿದಿದ್ವೆಲ್ಲ ಸಾಸಸ್ ಅದು ಅವ್ರಿಗೆ ತರಕ್ಕೆ ಗೊತ್ತಾಗಂಗಿಲ್ಲ. ಅಂಥವೆಲ್ಲ ನಾನು ಮೇನ್ ಏನು ಇರ್ತಾವಲ್ಲ ನನ್ನ ಬಜೆಟ್ ಒಳಗೆ ಅವನ್ನ ನಾನು ತೊಗೊಳ್ತಾ ಇದ್ದೆ. ಒಂದಿಷ್ಟು ಪಾಪ್ಕಾರ್ನ್ ತೊಗೊಂಡೆ, ತನೂ ಇರ್ತಾಳೆ ಏನಾದರೂ ತಿನ್ನೋಕೆ ಕೇಳ್ತಿರ್ತಾಳೆ. ಆಮೇಲೆ ಒಂದಿಷ್ಟು ಸೂಪ್ಸ್ ಪ್ಯಾಕೆಟ್ ತೊಗೊಂಡೆ. ನಂತರದಲ್ಲಿ ಆಕೆಗೆ ಒಂದು ಲೇಸ್ ಚಿಪ್ಸು ಮತ್ತು ಕಿಟ್ಕ್ಯಾಟ್ ಚಾಕ್ಲೇಟು ಹಾಗೆ ತೊಗೊಂಡ್ವಿ. ನಂತರ ಏನಪ್ಪ ಅಂದ್ರೆ ಹೇಳಿದೆಲ್ಲ ನಿಮ್ಗೆ ಎಲ್ಲ ಸಾಸಸ್ ತೊಗೊಳ್ತೀನಿ. ಹಾಗೆ ಸ್ವಲ್ಪ ಫ್ರಿಜ್ ಐಟಮ್ಸ್ ಎಲ್ಲನೂ ತೊಗೊಳ್ತೀವಿ. ತರಕಾರಿ ಅಂತೂ ಯಾವುದೂ ಫ್ರೆಶ್ ಇರಲಿಲ್ಲ. ಸ್ವಲ್ಪ ಗಜ್ರಿ ಬೀನ್ಸು ಏನಾದರೂ ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ, ಬಟ್ ಏನೂ ಫ್ರೆಶ್ಶೇ ಇರಲಿಲ್ಲ ಸ್ನೇಹಿತರೆ. ಇದಾದ ನಂತರ ಸ್ವಲ್ಪ ಬಾಸ್ಮತಿ ರೈಸ್ನೂ ನೋಡಿದೆ, 1 kg ಲೂಸ್ ತೊಗೊಂಡ್ರೆ ಆಯಿತು ಅಂತೇಳಿ. ಮತ್ತೇನು ಅಂದ್ಕೊಂಡೆ, ಅಯ್ಯೋ ಬ್ಯಾಡ ಬಿಡು, ಈಗ ಬಜೆಟ್ ಕಡಿಮೆ ಇತ್ತು ಅಂತ ಅಂದ್ಕೊಂಡೆ. ಸೊ ಹೀಗೆ ಮತ್ತು ಕಡ್ಲೆ ಹಿಟ್ಟನ್ನು ಎತ್ಕೊಂಡೆ. ಕಡ್ಲೆ ಹಿಟ್ಟು ಸ್ವಲ್ಪ ಇತ್ತು ಮನ್ಯಾಗ, ಹೋಗಲಿ ಬಿಡು ಈಗ ಸದ್ಯಕ್ಕೆ ಮತ್ತೆ ಬೇಡ, ಮತ್ತು ಬೇಕಾದ್ರೆ ತೊಗೊಂಡ್ರೆ ಆಯಿತು ಅಂಥೇಳಿ ಅದನ್ನು ಕೂಡ ಬಿಟ್ಟೆ. ಹಾಗೆ ಮುಂದೆ ಬಂದು ಸ್ವಲ್ಪ ನನಗೆ ಆಮ್ಚೂರು ಪೌಡರದು ಬೇಕಾಗಿತ್ತು, ಬಟ್ ಇಲ್ಲೇನೋ ನನಗೆ ಸಿಗ್ಲೇನೇ ಇಲ್ಲ, ಕಾಣಿಸ್ಲೇನೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗೇನ ಇದನ್ನು ತೊಗೊಂಡ್ವಿ, ಕೆಚಪ್ ಎಲ್ಲ ತೊಗೊಂಡ್ವಿ. ಅದ್ರ ಜೊತೆಗೆ ನಮ್ಮ ತನು ಪುಟಾಣಿ ಕಿಸಾನ್ ಟೊಮೆಟೊ ಕೆಚಪ್ ಪ್ಯಾಕೆಟ್ ಹಿಡ್ಕೊಂಡು ನಿಂತಲು, ಪೌಚು. ಅತ್ತೆ ಇದನ್ನು ತೊಗೊಳ್ಳೋಣ ಅಂತ. ಸೊ ಅಕ್ಕಿಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಕೊಟ್ಟರೆ ಭಾಳ ಚಲೋ ಹಚ್ಕೊಂಡು ತಿಂತಾಳ್ರಿ, ಇಷ್ಟ ಆಕೆಗೆ. ಟೊಮೆಟೊದು ಕಿಸಾನ್ ಕೆಚಪ್ಪು ಅದನ್ನು ತೊಗೊಂಡ್ಲು. ನಾನಿಲ್ಲೇ ತೊಗೊಳ್ತಾ ಇದ್ದೀನಿ ನೋಡಿರಿ, ಸಾಸ್ ತೊಗೊಂಡೆ, ಟೊಮೆಟೊ ಸಾಸು. ಅವು ಯಾವ ಸಾಸಸ್ಸೇ ಇರಲಿಲ್ಲ. ರೆಸಿಪಿಗೂ ಆಯಿತು. ಹಾಗೆ ಮಕ್ಳು ಏನಾದ್ರು ಕೇಳಿದಾಗ ಪಟ್ ಅಂತ ಮಾಡಿಕೊಡೋಕ್ಕೂ ಬೇಕು. ವೀಕೆಂಡಿಗೆ ಅದು ಮಕ್ಕಳದು ಬರ್ತಿರ್ತಾರೆ, ಏನಾದರೂ ಕೇಳ್ತಿರ್ತಾರೆ. ಸೊ ನನಗೂ ಮಾಡಿ ಕೊಟ್ಟು ರೂಢಿ, ಅವ್ರಿಗೂ ಏನಾದರೂ ಇಷ್ಟ ಅಲ್ಲ, ಹೊರಗಂತೂ ಎಲ್ಲಿ ಹೋಗಂಗಿಲ್ಲ. ಸೊ ತೊಗೊಂಬಂದು ಇಟ್ಕೊಂಡ್ರೆ ಆಯಿತು ಅಂಥೇಳಿ ಅವನು ಕೂಡ ನಾನು ತೊಗೊಳ್ತಾ ಇದ್ದೀನಿ ನೋಡಿರಿ. ಕೆಲವೊಂದಂತೂ ಮೇನ್ ಬೇಕಾಗ್ತಾವೆ. ಒಂದು ಸರಿ ತಂದು ಇಟ್ಕೊಂಡ್ರೆ ಆರಾಮ್ ಸಾಕಷ್ಟು ದಿವಸ ಬರ್ತಾವೆ ನಮಗಿವ. ಅದಕ್ಕೋಸ್ಕರ ಮೊದಲು ಇದೊಂದು ಚೂರು ತೊಗೊಂಡ್ರೆ ಆಯ್ತು ಅಂಥೇಳಿ ತೊಗೊಳ್ತಾ ಇದ್ದೀನಿ. ಅಂದಾಗೆ ಅಪ್ಪನ ಕರ್ಕೊಂಡು ಬಂದಿದ್ರು ಅಂತ ಹೇಳಿದೆ ನಿಮಗೆ ಮಧ್ಯಾಹ್ನ. ಏನಾಯ್ತಂದ್ರೆ, ಇಲ್ಲ ಭಾಳ ವೀಕ್ ಆಗ್ಯಾರವರು, 1-2 ದಿವಸ ಅಡ್ಮಿಟ್ ಮಾಡಿಬಿಡ್ರಿ ಅಂತ ಅಡ್ಮಿಟ್ ಕೂಡ ಮಾಡಿಸ್ಕೊಂಡಿದ್ದಾರಂತ ಡಾಕ್ಟರ್. ಅದಕ್ಕೋಸ್ಕರ ಈಗ ನಾವೀಗ ಇದು ಸೂಪರ್ ಮಾರ್ಕೆಟ್ ಸ್ವಲ್ಪ ಏನೈತಿ ಇದನ್ನು ತೊಗೊಂಡು ಈಗ ಅಪ್ಪನ ಭೇಟಿಯಾಗಕ್ಕೂ ಹೋಗೋಣ ಅಂತ ಸ್ನೇಹಿತರೆ. ನೋಡೋಣ ಡಾಕ್ಟ್ರು ಬಂದು ಹೋಗ್ಯಾರೋ ಏನು ಹೇಳಿದರು ಅಂತ ಕೇಳೋಣ ಅಂತ. ಈಗ ಅಪ್ಪನ ಹತ್ರ ಅವ್ವ ಇದ್ದಾಳು, ತಮ್ಮ ಮಧ್ಯಾಹ್ನ ಮನೆಗೆ ಬಂದಿದ್ದ. ಸೊ ಈಗ ಮತ್ತೆ ಹೋಗ್ತಾ ಇದ್ದಾನಲ್ಲ, ಅವನ ಜೊತೆಗೆ ನಾವು ಕೂಡ ಹೋಗ್ತಾ ಇದ್ದೀವಿ. ಸ್ವಲ್ಪ ಚಹಾ ಬಿಸ್ಕಿಟ್ ಎಲ್ಲ ತೊಗೊಂಡಿದ್ದೀವಿ. ಏನು ತಿನ್ನೋಕೆ ಒಲ್ಲೆಂತಾರೋರು, ನೋಡೋಣ ಅಲ್ಲೇನಾರು ಬೇಕಂದ್ರೆ ಬಿಸಿದೇನಾದರೂ ಟಿಫನ್ ತರಿಸ್ಕೊಟ್ರಾಯ್ತು ಅಂತ ಹೇಳಿ. ಇಲ್ಲಿಂದಂತೂ ಏನು ತೊಗೊಂಡಿಲ್ಲ ನಾವು. ಅದಕ್ಕೋಸ್ಕರ ಈಗ ಹೋಗೋಣಂತ ಸ್ನೇಹಿತರೆ. ವಿಡಿಯೋನ ಕಾವೇರಿ ತೊಗೊಳ್ತಾ ಇದ್ಲು, ನಾನು ಶಾಪಿಂಗ್ ಮಾಡ್ತಾಯಿದ್ದೆ. ಮತ್ತು ಏನೇನು ತೊಗೊಂಡೇನಿ ಇಲ್ಲೇ ತೋರಿಸ್ಬಿಟ್ಟೇನಿ. ಮತ್ತೇನು ಮನೆಗೆ ಹೋಗಿ ಯಾವುದು ಏನು ತೋರಿಸಂಗಿಲ್ಲ. ನೋಡ್ತಾ ಇದ್ದೀರಲ್ಲ ಏನೇನು ಶಾಪಿಂಗ್ ಮಾಡೇನ ಅನ್ನೋದು. ಮೇನ್ ಅಂದರೆ ಎಲ್ಲ ಸಾಸಸ್ ತೊಗೊಂಡೆ, ಆಮೇಲೆ ಚೀಸು ಬಟರ್ ತೊಗೊಂಡೆ ನೋಡಿರಿ, ಮೇನ್ ಥಿಂಗ್ಸ್ ಇದೆ. ಆಮೇಲೆ ಎಣ್ಣೆ ತೊಗೊಂಡೆ, ದೇವ್ರ ಎಣ್ಣೆ, ಅಡುಗೆ ಎಣ್ಣೆ ಅದನ್ನು ತೊಗೊಂಡೆ ಅಷ್ಟೇ ನೋಡಿರಿ, ಮತ್ತೇನಿಲ್ಲ. ಹಾಗೆ 1-2 ದೊಡ್ಡ ಡಬ್ಬಿ ತೊಗೊಂಡೆ ನಾನು. ನನಗೆ ಸ್ವಲ್ಪ ಶಾಂಡ್ಗಿ, ಮೆಣಸಿನ್ಕಾಯಿ ಮತ್ತು ಮಕ್ಕಳು ಬಿಸ್ಕೆಟ್ ತಿನ್ನಿಸೋದು ಇಡೋಕೆ ಒಂದಿಷ್ಟು ಬೇಕಾಗಿತ್ತು. ಅದಕ್ಕೋಸ್ಕರ ಅವೆರಡು ಡಬ್ಬಿ ಕೂಡ ತೊಗೊಂಡೆ. ಇದಿಷ್ಟು ತೊಗೊಂಡು ನಾವೀಗ ಅಪ್ಪನ ಕಡೆ ಹೊರಡ್ತಾ ಇದ್ದೀವಿ. ಒಂದು ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡೆ. ನಮ್ಮ ತನು ಪುಟಾಣಿ ಕಲ್ಲಂಗಡಿ ಹಣ್ಣು ಬೇಕಾಗಿತ್ತಲ್ಲ, ಸೊ ಹೀಗಾಗಿ ಅದನ್ನು ಕೂಡ ತೊಗೊಂಡು ಈಗ ನಾವು ಹೋಗ್ತಾ ಇದ್ದೀವಿ
ಗೌರ್ಮೆಂಟ್ ಹಾಸ್ಪಿಟಲ್, ನಮ್ಮ ಧಾರವಾಡದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಪ್ಪ ಇರೋದೀಗ ಸದ್ಯಕ್ಕೆ ಅಲ್ಲೇನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ರೀ. ಅಲ್ಲೇನ ಹೋಗಿ ಬರೋಣ ಅಂತ ಬಂದ್ವಿ ನೋಡ್ರಿ. ಇದು ಜುಬ್ಲಿ ಸರ್ಕಲ್ಲಿಂದ ನಾವು ಸ್ವಲ್ಪ ಶಾರ್ಟ್ಕಟ್ಟನ್ನು ಐತಿ. ಶಾರ್ಟ್ಕಟ್ ಹೋದ್ರೆ ಬೇಗ ಹೋಗ್ತೀವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಸೊ ಅಲ್ಲಿಗೆ ಹೋಗೋಣಂತ. ಆಲ್ಮೋಸ್ಟ್ ಒಂದು 7-7:30 ಆಗಿತ್ತು ಅಂದ್ಕೊಡ್ರಿ. ಯಾಕಂದ್ರೆ ನಾವು ಮನೆ ಬಿಟ್ಟಾಗ 6 ಗಂಟೆ ಆಗಿತ್ತು. ಮತ್ತು ಅಲ್ಲೇ ಒಂದು ಸ್ವಲ್ಪ ಏನು ಭಾಳ ಶಾಪಿಂಗ್ ಏನಿರಲಿಲ್ಲ. ಪಟ ತೊಗೊಂಡು ಮತ್ತು ಗಾಡಿ ಹತ್ತೇ ಬಿಟ್ಟೇವಿ. ಈಗ ನಾವು ಹೋಗ್ತಾಯಿದ್ದೀವಿ ಅಪ್ಪನ ಹತ್ರ ಅಂತ ಹೇಳಿದೆ. ಹೇಳಿದ ಹಾಗೆ ಅವ್ವ ಅದಾಳ. ಈಗ ಅವ್ವ ವಾಪಸ್ ಬರ್ತಾಳು. ಆ್ಯಕ್ಚುಲಿ ತಮ್ಮನೂ ಬರ್ತಾನೆ ಈಗ ನಮ್ಮನ್ನೆಲ್ಲ ಬಿಟ್ಟು. ಅಂದ್ರೆ ಅಪ್ಪನ ಹತ್ರ ಉಳ್ಕೊಳ್ಳಿಕ್ಕೆ ತಮ್ಮನ ವಾಪಸ್ ಹೋಗ್ತಾನೆ ನೋಡ್ರಿ. ಇದು ನೋಡ್ರಿ ನಮ್ಮ ಧಾರವಾಡದ ಜಿಲ್ಲಾಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟಲು. ಸೊ ಈಗ ಹೋಗೋಣಂತ ಅಪ್ಪಾರ ಕಡೆಗೆ. ನೋಡೋಣ ಡಾಕ್ಟ್ರ್ ಅದು ಬಂದಿದ್ರು ಇಲ್ಲೋ ಏನೋ ಕೇಳೋಣಂತ. ನಾವು ಬರೋದ್ರೊಳಗಂದ್ರೆ ಗಾಳಿಗೆ ಸ್ವಲ್ಪ ಅಪ್ಪ ಹೊರಗಡೆನೇ ಕೂತಿದ್ರು. ಅವ್ರಿಗೇನು ಅಂದರೆ ಸೆಲೈನ್ ಅದು ಏನೂ ಹಾಕಿಲ್ಲ, 1-2 ಇಂಜೆಕ್ಷನ್ ಅಷ್ಟೇ ಕೊಟ್ಟಾರ ಸ್ನೇಹಿತರೆ. ಹೊರಗಡೆನ ಗಾಳಿ ಬರಲಿ ಅಂತ ಕೂತಿದ್ರು. ಅವ್ವ ಒಳಗಡೆ ಇದ್ಲು. ಸೊ ಬಂದಾದ ನಂತರ ಡಾಕ್ಟ್ರ್ ಅಂತೂ ಯಾರೂ ಬಂದಿಲ್ಲಂತ, ಬೆಳಗ್ಗೆನ ಇಂಜೆಕ್ಷನ್ ಕೊಟ್ಟಿದ್ದು ಅಷ್ಟೇನ ಅಂತ. ಸೊ ಹೀಗಾಗಿ ಮೊಮ್ಮಗಳು ನೋಡಿ ಅಂತೂ ಫುಲ್ ಖುಷಾದ್ರೆ, ಅಮ್ಮ ಅಜ್ಜ ಇಬ್ಬರು. ಆನಂತರ ಚಹಾ ಬಿಸ್ಕೆಟ್ ತೊಗೊಂಡು ಬಂದಿದ್ವಲ್ಲ, ಸೊ ಚಹಾ ಬಿಸ್ಕೆಟ್ ಈಗ ಅವ್ವ ಅಪ್ಪರಿಗೆ ಹಾಕಿ ಕೊಡಕತ್ತಾಳು. ಏನು ತೊಂಬರೋಗಪ್ಪ ನಾಷ್ಟ ಏನಾರ ಅಂಥೇಳಿ ತಮ್ಮನಿಗೆ ಕಳ್ಸಾಕತ್ತೀನಿ ನೋಡ್ರಿ. ನಾನು ಬಿಸಿ ಉಪ್ಪಿಟ್ಟರ, ಬಿಸಿ ಇಡ್ಲಿಯರ ಏನಾದರೂ ತಂದು ಕೊಡು ಒಂಚೂರು ತಿಂತಾರ ಅಂಥೇಳಿ. ಅದ ಅವ್ವ ಬಯಾಕತ್ತಿದ್ಲು. ಏನು ತಿನ್ನಂದ್ರು ಒಲ್ಲೆ ಅಂತಾರೆ, ತಿನ್ನಲಿಲ್ಲ ಅಂದರೆ ಕಸು ಹೆಂಗೆ ಬರಬೇಕು, ಹೇಳಿದ್ರೆ ಕೇಳಂಗಿಲ್ಲ, ಟ್ಯಾಬ್ಲೆಟ್ಸ್ ಅದಾವು, ಹಂಗೆ ಹಿಂಗೆ ಬೈತಾನೆ ಇದ್ಲು. ಇದು ಮಾಮೂಲಿನ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಬೈಯೋದು. ಯಾಕಂದ್ರೆ ನಮ್ಮ ಅಪ್ಪಾಜಿ ಮಾಡೋದು ಹಾಗೇನ. ಸ್ವಲ್ಪ ಒಟ್ಟು ಊಟನ ಒಲ್ಲೆ ಅಂತಾರ್ರಿ, ಏನು ಮಾಡೋಕ್ಕೆ ಬರೋಂಗಿಲ್ಲ, ಟ್ಯಾಬ್ಲೆಟ್ಸರ ಭಾಳ ಇರ್ತಾವೆ. ಹೀಗಾಗಿ ಇರ್ವಲ್ ತಕ್ಕಪ್ಪ ಹೋಗು, ಏನು ಬಿಸಿ ಐತೆ ನೋಡು ಅದನ್ನ ತೊಗೊಂಡು ಬಾ ಅಂದೆ. ಅವಾಗೂ ಕೇಳಿದೆ ನಿನಗೇನು ಬೇಕವ ಅಂತ. ಇಲ್ವಾ ನಾನೀಗ ಮನೆಗೆ ಹೋಗಿ ಊಟನ ಮಾಡಿಬಿಡ್ತೀನಿ, ಏನು ಅಲ್ಲ ಈಗ ನಾಷ್ಟ ಮಾಡಿದ್ರೆ ಮತ್ತು ಊಟ ಹೋಗೋದಿಲ್ಲ, ಅವ್ರಿಗೆಷ್ಟ ತಂದು ಕೊಡ್ರಿ ಏನಂತಾರೆ ನೋಡಿ ಬಿಸಿದ ಅಂತಂದ್ರೆ. ಮತ್ತಮ್ಮ ಹೋಗಿ ಉಪ್ಪಿಟ್ಟು ತಂದು ಕೊಟ್ಟ. ಉಪ್ಪಿಟ್ಟು ತಿಂದರು ಸ್ನೇಹಿತರೆ ಬಿಸಿದು. ಅದು ಕೂಡ ಅರ್ಧ ತಿಂದ್ರೆ ಅರ್ಧ ಮತ್ತು ಚಲ್ಲೇ ಬಿಟ್ವಿ ಅಂತ ಹೇಳ್ಬೋದು. ಹಿಂಗೆ ನಾವು ಒಟ್ಟು ಊಟ ಮಾಡೋಕೆ ಒಲ್ಲೆ ಅಂತಾರೆ ನೋಡ್ರಿ. ಸ್ವಲ್ಪ ಕಫ ಕಡಿಮೆ ಆದರೆ ಏನಾರ ಅವರಿಗೆ ಆರಾಮ ಅನ್ನಿಸ್ಬೋದು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಈಗ ಮತ್ತು ನಮ್ಮನ್ನು ತಮ್ಮ ಮತ್ತು ಮನೆಗೆ ಕರ್ಕೊಂಡು ಹೊಂಟ. ಅವ್ವ ನಾವು ಎಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಸ್ವಲ್ಪ ಮಾಳ್ಮಡ್ಡಿಗೆ ಬಂದು ಸ್ವಲ್ಪ ಹಾಲು ಮೊಸರು, ಆಮೇಲೆ ನಾಳೆ ಬಸವ ಜಯಂತಿ ಎಲ್ಲ ಹೂವು ಅದು ತೊಗೊಂಡ್ಲವ್ವ. ಹೂವಿನ ಮಾಲೆ ಅದು ನಾನು ಇದಕ್ಕೆ ಹುಳಿ ಬಸವೇಶ್ವರ ಗುಡಿಗೆ ಹೋಗಿ ಬರ್ತೀನಿವಾ, ಮಾಲೆ ತೊಗೋತೀನಿ ಅಂತಂದು ಎಲ್ಲನೂ ತೊಗೊಂಡು ಈಗ ಮನೆ ಕಡೆ ನಮ್ಮ ರೈಲ್ವೆ ಬ್ರಿಡ್ಜ್ ಮ್ಯಾಗ ಹೋಗ್ತಾಯಿದ್ದೀವಿ ನೋಡ್ರಿ. ತಮ್ಮ ನಮ್ಮನ್ನೆಲ್ಲ ಬಿಟ್ಟು ಮತ್ತು ರಿಟರ್ನ್ ಅಪ್ಪರ ಹತ್ರ ಹೋಗ್ತಾನೆ. ಅಂದ್ರೆ ರಾತ್ರಿ ಅವ್ರ ಹತ್ರನ ಉಳ್ಕೋತಾನೆ ತಮ್ಮ. ಹೀಗಾಗಿ ನೋಡ್ರಿ ಮನೆಗೆ ಬರೋದ್ರೊಳಗೆ ಅಂದ್ರೆ ನೀರು ಬಂದಿದ್ದು ಸ್ನೇಹಿತರೆ. ಒಂದು 7:30 ಹಿಂಗೆ ಬಂದಿದ್ವು ಅಂತ ನೀರು. ಭಾಳ ಅಂದ್ರೆ ಭಾಳ ಸಣ್ಣ ಇದ್ವು, ಜಿನಗಿದ್ವು ನೀರು. ಹೀಗಾಗಿ ನಾವೆಲ್ಲನೂ ಬಂದು ಮತ್ತೆಲ್ಲ ಸ್ವಚ್ಛ ಮಾಡ್ಕೊಳಕತ್ವಿ. ಅಂದ್ರೆ ಊಟ ಮಾಡಿದ್ವಿ. ಊಟ ಮಾಡಿ ಮಧ್ಯಾಹ್ನದ ರೈಸ್ ಇತ್ತು. ಹೀಗಾಗಿ ಬಂದು ನಾವು ಊಟ ಮಾಡಿಕೊಂಡು ನಾನು ಎಲ್ಲ ಒಳಗಡೆದ್ವೆಲ್ಲ ಪಾತ್ರೆ ಬೆಳಗೋಕತ್ತೆ ತೊಳಕತ್ತೆ. ಕಾವೇರಿ ಏನೈತಿ ಹಂಡೆ ಹಾಕಿ ಎಲ್ಲನೂ ಸ್ವಚ್ಛ ಮಾಡ್ಕೊಂಡ್ಲು. ಆಕಿನೂ ಹೊರಗಡೆ ಹಂಡೆ ಹಾಕಿ ಸ್ವಚ್ಛ ಮಾಡಕತ್ತಿದ್ಲು. ಎಲ್ಲನೂ ಇನ್ನೇನು ಬಿಡು ನೀರು ಬರ್ತಾವೋ ಬಡ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ನೀರು ತುಂಬ್ಕೋಬೋದು ಅಂಥೇಳಿ ಎಲ್ಲ ತಯಾರಿ ಅಂತೂ ಮಾಡ್ಕೊಳಕತ್ತೀವಿ ನಾವು. ಆದರೆ ನೀರಂತೂ ತುಂಬ ಅಂದ್ರೆ ತುಂಬಾ ಜಿನಗಿದ್ವು. ಒಟ್ಟನ್ನು ಫೋರ್ಸ್ ಇರಲೇನ ಇಲ್ಲ ನೀರು. ಹೀಗಾಗಿ ಅವ್ರಿಗೆ ಲೇಟ್ ಆಗಾಕತ್ತಿತ್ತು ತುಂಬಾಕ ಸ್ನೇಹಿತರೆ. ಈ ರೀತಿಯಾಗಿ ಇತ್ತು. ಮತ್ತು ಈ ಒಂದು ವಿಡಿಯೋನ ನಮ್ಮ ಕಾಕ ತೊಗೊಂಡಿದ್ದಾರೆ ನೋಡ್ರಿ. ತೊಂಬರಿಲ್ಲ ನಾ ವಿಡಿಯೋ ಮಾಡ್ತೀನಿ, ನೀವೆಲ್ಲರೂ ಕೆಲಸ ಮಾಡಕತ್ತೀರಿ ಅಂತ ಹೇಳಿ ಕಾಕನ ವಿಡಿಯೋ ಮಾಡ್ಯಾರ.